ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರದ ವ್ಲಾಗು. ಸೋಮವಾರ ಬೆಳಿಗ್ಗೆನೇ ಅಂದರೆ 5:30 ಎದ್ದು ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ಕೊಂಡು ಅಂದರೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ನಂತರ ಕಿಚನಿಗೆ ಬಂದೆ. ಮೊದಲು ಒಂದು ಲೋಟ ಬಿಸಿನೀರು ಮತ್ತು ಒಂದು 5ರಿಂದ 6 ಕರಿಬೇವಿನ ಎಲೆಗಳನ್ನ ತಿಂದು ನಂತರ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ತಿಂಡಿ ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲ ಸೇರಿಸಿ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಪೌಡರ್ನ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ನಷ್ಟು ಮೆಂತ್ಯ, ಅರ್ಧ ಸ್ಪೂನ್ನಷ್ಟು ಸಾಸಿವೆ, 1 ಸ್ಪೂನು ಮೆಣಸು, 2 ಸ್ಪೂನ್ನಷ್ಟು ಜೀರಿಗೆ ಮತ್ತು 4 ಸ್ಪೂನ್ನಷ್ಟು ಧನಿಯಾ ಕಾಳುಗಳನ್ನ ಸೇರಿಸ್ಕೊಂಡು ನಂತರ ಸ್ಟವ್ನ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸಿ ಅದನ್ನು ಸಹ ಫ್ರೈ ಮಾಡಿಕೊಂಡು 4 ಖಾರ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈ ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ಕೇವಲ 4 ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಹಾಗೆ 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಮತ್ತು 1-2 ಕಡ್ಡಿಯಷ್ಟು ಕರಿಬೇವಿನ ಎಲೆನ ಅದನ್ನು ಸಹ ಫ್ರೈ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊತಾ ಇದ್ದೀನಿ. ಹೆಚ್ಚಿಗೆ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಇದೇ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬಹುದು. ಈಗ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರು ಮಾಡ್ಕೊತಾ ಇದ್ದೀನಿ. ನನಗೆ ಈ ಪೌಡ್ರು 2 ಟೈಮ್ಗೆ ಆಗುತ್ತೆ. ಆಗಿಂದಾಗೆ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಮಾಡ್ಕೊತಾ ಇದ್ದೀನಿ. ಬೇಕು ಅಂತ ಹೇಳಿದರೆ ಕೊಬ್ಬರಿ ತುರಿನೂ ಸಹ ಸೇರಿಸ್ಕೋಬೋದು. ನಾನಿದಕ್ಕೆ ಕೊಬ್ಬರಿನ ಸೇರಿಸ್ಕೊಂಡಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಇಂಗು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿ ನುಣ್ಣಗೆ ಮಿಕ್ಸಿನಲ್ಲೇ ಪೌಡ್ರು ಮಾಡ್ಕೊಂಡಿದ್ದೀನಿ. ನನಗೆ ಅಂಗಡಿನಲ್ಲಿ ತರ್ತಕ್ಕಂಥ ಪುಳಿಯೋಗರೆ ಪೌಡ್ರು ಇಷ್ಟ ಆಗಲ್ಲ, ನಾನು ಅದನ್ನು ತಿನ್ನೋದಿಲ್ಲ. ಹಾಗಾಗಿ ಮನೇಲೇ ಮಾಡ್ಕೊತೀನಿ. ಹಾಗೂ ಒಂದು ವೇಳೆ ಎಮರ್ಜೆನ್ಸಿ ಅರ್ಜೆಂಟು ಅಂತ ಏನಾದರೂ ತಂದರೆ ಮಕ್ಕಳಿಗೆ ಮನೆಯವ್ರಿಗೆ ಮಾಡ್ತೀನಿ ಅಷ್ಟೇ, ನಾನು ತಿನ್ನೋದಿಲ್ಲ. ಈಗ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಡಲೆಬೇಳೆ, ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಸಪ್ರೇಟಾಗಿ ಎತ್ತಿಕೊಂಡು ಕೊನೆಯಲ್ಲೂ ಸಹ ಹಾಕೋಬೋದು. ಆದರೆ ನಾನು ಇಲ್ಲಿ ಎತ್ತಿ ಇಟ್ಕೊತಾ ಇಲ್ಲ, ಅದಕ್ಕೆ ಹಾಕಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಜೊತೆಗೆ 1-2 ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಾಸಿವೆ, 1 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೀಗ ಇದಕ್ಕೆ ಇಂಗನ್ನ ಸೇರಿಸ್ಕೊತಾ ಇಲ್ಲ, ಯಾಕಂದರೆ ಆಗಲೇ ಪೌಡರ್ಗೆ ಸೇರಿಸ್ಕೊಂಡಿದ್ದೆ. ಈಗ ಹುಣಸೆ ಹುಳಿನ ಕಲಸಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. 1 ಸ್ಪೂನ್ನಷ್ಟು ಬೆಲ್ಲನೂ ಸಹ ಸೇರಿಸ್ಕೊಂಡಿದ್ದೀನಿ. ಕುದ್ದಿದ್ದಾದಮೇಲೆ 3 ಸ್ಪೂನ್ನಷ್ಟು ಪೌಡ್ರನ್ನ ಹಾಕಿ 1-2 ನಿಮಿಷ ಕುದಿಸ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಪೌಡ್ರ್ ಹಾಕಿದ್ಮೇಲೆ ಹೆಚ್ಚಿಗೆ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಗೊಜ್ಜು ರೆಡಿ ಆದಮೇಲೆ ಒಂದು ತಟ್ಟೆಗೆ ಅನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ನೋದಕ್ಕೆ ಹಾಕ್ಕೊಟ್ಟು ನಂತರ ಅವರ ಲಂಚ್ ಬಾಕ್ಸ್ನು ಕೂಡ ರೆಡಿ ಮಾಡಿದೆ. ಒಂದೇ ಸಲ ಹಾಕಿ ಕಲಸಿಡ್ಬೋದು, ಬಟ್ ನಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ಟೈಮ್ಗೆ ತಿನ್ನೋದ್ರಿಂದ ಅವರು ತಿನ್ನೋವಾಗ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಡ್ತೀನಿ. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಾವಿನ ಹಣ್ಣು ಮತ್ತು ದಾಳಿಂಬೆ ಹಣ್ಣಿತ್ತು, ಅದೆರಡನ್ನೂ ಹಾಕಿ ಅವ್ರ ಲಂಚ್ ಬ್ಯಾಗ್ನ ರೆಡಿ ಮಾಡಿ ಅವ್ರನ್ನ ಸ್ಕೂಲ್ಗೆ ಕಳಿಸ್ದೆ. ಅವರು 8 ಗಂಟೆಗೆ ವ್ಯಾನ್ ಬರುತ್ತೆ, ವ್ಯಾನ್ಗೆ ಹೋಗ್ತಾರೆ. ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನನ್ನೆಲ್ಲ ಕ್ಲೀನ್ ಮಾಡಿ ಬೆಡ್ಗಳನ್ನೆಲ್ಲ ಸರಿ ಮಾಡಿಕೊಂಡು ಕಸನೆಲ್ಲ ಗುಡಿಸಿ ನಂತರ ಮನೆಯೆಲ್ಲ ಒರೆಸ್ಕೊಂಡೆ. ಇವತ್ತು ಒಂದು ಕೆಲಸ ಕಡಿಮೆ ಆಯಿತು, ಏನಂದರೆ ಹಸ್ಬೆಂಡ್ಗೆ
ಅಡುಗೆ ಮಾಡೋದು. ಅಂದರೆ ಅವರು ಲಂಚ್ ಬಾಕ್ಸ್ಗೆ ಮುದ್ದೆ ಮತ್ತು ಸಾಂಬಾರು ತೊಗೊಂಡೋಗ್ತಾರೆ. ಅದೊಂದು ಕೆಲಸ ಇವತ್ತು ಕಡಿಮೆ ಆಯಿತು. ಉಳಿದಿದ್ದ ಪೌಡ್ರನ್ನ ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಮೊಸರಿತ್ತು, ಮೊಸರಿನ ಕೆನೆನೆಲ್ಲ ಎತ್ತಿಟ್ಟು ಮಜ್ಜಿಗೆನೂ ಸಹ ಮಾಡಿ ಎತ್ತಿಟ್ಕೊಂಡೆ. ಹೀಗೆ ಮೊಸರು ಕೆನೆ ಎಲ್ಲ ಎತ್ತಿಟ್ಕೊಂಡು ಒಂದು ವಾರದ ತನಕ ನಂತರ ಅದನ್ನು ಬೆಣ್ಣೆ ಮಾಡ್ಕೊತೀನಿ. ಮಜ್ಜಿಗೆನ ನಾನು ಯಾವಾಗಲೂ ಮಡಿಕೆನಲ್ಲಿ ಇಡ್ತೀನಿ. ಮಡಿಕೆನಲ್ಲಿ ಇಟ್ಟು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ಅಲ್ಲದೆ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ತಣ್ಣಗಿರುತ್ತೆ. ಹಾಗೆ ಹುಳ್ಳಿಕಾಳನ್ನು ಸಹ ಮೊಳಕೆ ಕಟ್ಟಿದ್ದೆ. ಮೊಳಕೆ ಎಲ್ಲ ಚೆನ್ನಾಗಿ ಬಂದಿತ್ತು. ಇನ್ನು ಹಸ್ಬೆಂಡು ಲಂಚ್ ಬಾಕ್ಸ್ ತೊಗೊಂಡೋಗಲ್ಲ ಅಂತ ಹೇಳಿದ್ದಕ್ಕೆ ಮೊಳಕೆ ಬಂದಿರತಕ್ಕಂಥ ಹುಳ್ಳಿಕಾಳನ್ನ ಒಂದು ದಬ್ರೆಗೆ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡೆ, ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ ಹುಳ್ಳಿಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿ. ಇದು ನಾವು ಬೆಳೆದಿರೋ ಹುಳ್ಳಿಕಾಳೆ, ಹೋದ ವರ್ಷ ಬೆಳೆದಿರ್ತಕ್ಕಂಥ ಹುಳ್ಳಿಕಾಳಿದು. ಮೊಳಕೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಸೋಮವಾರ, ವಾರ ಇರೋದ್ರಿಂದ ಉಳಿದಿದ್ದೆಲ್ಲ ಕೆಲಸನೂ ಸಹ ಮಾಡಿ ಮುಗಿಸ್ಕೊಂಡೆ. ಈಗ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. 11 ಗಂಟೆ ಆಗಿತ್ತು. ದೇವ್ರ ಪಾತ್ರೆಗಳನ್ನೆಲ್ಲ ಏನು ತೊಳೆಯೋದಕ್ಕೆ ಹೋಗಲಿಲ್ಲ. ಲಾಸ್ಟ್ ವೀಕ್ ತೊಳೆದಿದೆ. ನಾನು 15 ದಿನಕ್ಕೊಂದು ಸತಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಹೂವನ್ನೆಲ್ಲ ತೆಗೆದಾಕಿ ಒರೆಸ್ಕೊಂಡು ಹೂವನ್ನೆಲ್ಲ ಮುಡಿಸಿ ದೇವ್ರ ಮನೇನ ರೆಡಿ ಮಾಡಿಕೊಂಡೆ. ನಾನೇ ಕಟ್ಟಿರ್ತಕ್ಕಂಥ ನಮ್ಮ ಗಿಡದಲ್ಲೇ ಇದ್ದ ಹೂವನ್ನ ಮುಡಿಸಿ ಪೂಜೆ ಮಾಡಿದೆ. ಇದು ನಮ್ಮ ಗಿಡದಲ್ಲೇ ಇದ್ದಂಥ ಹೂವು. ಇನ್ನು ದೇವ್ರ ಮನೇನ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಸ್ಕೊಂಡೆ. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಿದ್ದಾದಮೇಲೆ ಮನೇಲಿ ಸ್ವಲ್ಪ ಗೋಡಂಬಿ ಬೀಜ ಅಂದರೆ ಗೇರು ಬೀಜ ಇತ್ತು. ಅದನ್ನು ಸುಟ್ಟು ತಿನ್ನೋಣ ಅಂತ ಹೇಳಿ ಹೊರಗಡೆ ಸ್ವಲ್ಪ ಸೌದೆನ ಹಾಕಿ ಅಲ್ಲಿ ಬೆಂಕಿನ ಇಟ್ಟು ಬೀಜಗಳನ್ನೆಲ್ಲ ಬೇಯಿಸಿ ತಿಂದ್ವಿ. ಆದರೆ ಬೆಂಕಿ ಜಾಸ್ತಿ ಆಗಿದ್ದರಿಂದ ಕೆಲವೊಂದು ಎಲ್ಲ ಜಾಸ್ತಿ ಸೀದೋಗೋ ಹಾಗಿತ್ತು. ಗೇರು ಬೀಜನ ಈ ರೀತಿ ಸುಟ್ಟು ತಿನ್ನೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಗೇರು ಹಣ್ಣನ್ನು ಕಿತ್ಕೊಂಡು ಬಂದು ಹಣ್ಣನ್ನು ತಿಂದು ಬೀಜನ ಹಾಗೆ ಇಟ್ಟಿದ್ವಿ. ಅದನ್ನು ಈಗ ಸುಟ್ಟು ತಿಂತಿದ್ದೀವಿ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.